ಭಾನುವಾರದ ಬಾಡೂಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ ಈಗ ಆಯಿಲ್ ಹಾಕ್ಕೊಳ್ಳೋಣ. ನಾಟಿ ಕೋಳಿ ತೊಗೊಂಡಿದ್ದೀವಿ. ನಾಟಿ ಕೋಳಿನ ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ನಾವಿಲ್ಲಿ 2 kg ಚಿಕನ್ ಬಳಸ್ತಾ ಇದ್ದೀವಿ. ನೀವು ಇಷ್ಟು ಬೇಕು ಅಷ್ಟು ಬಳಸ್ಕೊಬೋದು. ಅದನ್ನು ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಸ್ವಲ್ಪ ನೀರು ಬಿಟ್ಟಿದೆ. ಈಗ ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸ್ತಾ ಇದ್ದೀವಿ. ನೀವು ಅಂಗಡಿದು ಸಹ ಬಳಸ್ಬೋದು. ಆದಷ್ಟು ಮನೇಲೇ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಹಾಗೆ ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಮಾಡೋಣ. ಅದು ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪನ್ನ ಈಗಲೇ ಬಳಸೋದ್ರಿಂದ ಚಿಕನ್ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗ ಸಹ ಬೇಯುತ್ತೆ. ಚಿಕನ್ ಈಗ ಚೆನ್ನಾಗಿ ಫ್ರೈ ಆಗಿದೆ, ನೀರು ಬಿಡ್ತಾ ಇದೆ ನೋಡಿ. ಆ ರೀತಿ ನೀರು ಬಿಡೋವರೆಗೂ ನಾವು ಚಿಕನ್ನ ಫ್ರೈ ಮಾಡ್ಕೊಬೇಕು. ಈಗ ಧನಿಯಾದ ಪೌಡ್ರು ಹಾಗೆ ಖಾರದ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಹಾಕ್ಕೊಳ್ಳೋಣ. ಆ ರೀತಿ ಹಾಕೋದ್ರಿಂದ ಚಿಕನ್ ಟೇಸ್ಟ್ ಚೆನ್ನಾಗಿರ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು ಚಿಕನ್ನು. ಈ ರೀತಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಡೋಣ. ನಿಮಗೆ ಸಾಂಬಾರು ಎಷ್ಟು ಬೇಕು ಆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಆವಾಗಲೇ ರುಬ್ಬಿಟ್ಟಿರುವಂಥ ಮಸಾಲೆ ಬಳಸ್ಕೊಳ್ಳೋಣ. ಮಸಾಲೆಗೆ ಏನೇನು ಬಳಸ್ಬೇಕಂದ್ರೆ ಕಾಯಿ, ಟೊಮೊಟೊ, ಕೊತ್ತಂಬರಿ, ಗರಂ ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಕೊಂಡು ಈಗ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಸಾಂಬಾರು ಜೊತೆಗೆ. ಮಿಕ್ಸ್ ಮಾಡಿದ ನಂತರ ಹಾಗೆ ಒಂದು ಕುದಿ ಬರೋವರೆಗೂ ಬಿಟ್ಟು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಚಿಕನ್ ಚೆನ್ನಾಗಿ ಬೇಯೋದಕ್ಕೆ ಒಂದು 5ರಿಂದ 6 ವಿಷಲ್ ಹೊಡಿಸ್ಕೊಳ್ಳೋಣ. ಈಗ ಲಿಡ್ನ ಓಪನ್ ಮಾಡ್ತಾಯಿದ್ದೀವಿ. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಸ್ಮೆಲ್ ಬರ್ತಾ ಇದೆ. ಈಗ ನೀವು ನೋಡ್ಬೋದು ಚಿಕನ್ ಎಲ್ಲ ಯಾವ ರೀತಿ ಬೆಂದಿದೆ ಅಂತ. ನಿಮಗೆ ಈಗ ನೀರು ಬೇಕಂದರೆ ನೀರು ಸಹ ಸೇರಿಸ್ಕೊಬೋದು. ಭಾನುವಾರದ ಸ್ಪೆಷಲ್ ನಾಟಿ ಕೋಳಿ ಸಾಂಬಾರು ಸಹ ರೆಡಿಯಾಗಿದೆ. ಸ್ವಲ್ಪ ಚಾಕುನ ಬಿಸಿ ಮಾಡಿ ಸಾಂಬಾರಲ್ಲಿ ಇಡ್ತೀವಿ. ಇದು ನಮ್ಮ ಹಳ್ಳಿ ಸಂಪ್ರದಾಯ. ಈಗ ನಾವು ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.